ವೀಕ್ಷಕರೇ, ಇದು ಇಲ್ಲಿನ ಮಕ್ಕಳು ಉಳಿದುಕೊಳ್ಳುವಂಥ ಹಾಸ್ಟೆಲ್ನ ವ್ಯವಸ್ಥೆ. ಬಂಕರ್ ಬೆಡ್ಗಳಿದೆ. 4 ಜನ ಒಂದು ರೂಮ್ನಲ್ಲಿ ವಾಸಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರಿಗೆ ಸ್ಟಡಿ ಟೇಬಲ್ಸ್ಗಳನ್ನು ಸಪ್ರೇಟಾಗಿ ಹಾಕ್ಕೊಟ್ಟಿದ್ದಾರೆ. 4 ಸ್ಟಡಿ ಟೇಬಲ್ಸ್. ಇಲ್ಲಿ ಬೆಳಿಗ್ಗೆ 5:30ರಿಂದ 6:15ವರೆಗೆ ಮಕ್ಕಳು ಇಲ್ಲಿ ಎದ್ದವರು ಇಲ್ಲಿ ಓದ್ತಾ ಕೂರಬೇಕು. ಅದು ಎಜುಕೇಷನಲ್ ಅಂದರೆ ಸ್ಟಡಿ ಅವರ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆ ಹೆಚ್ಚು ಕಡಿಮೆ 1 ಗಂಟೆಯ ಕಾಲ ಮಕ್ಕಳು ಸಪ್ರೇಟಾಗಿ ಏಕಾಂತದಲ್ಲಿ ಇಲ್ಲಿ ಓದೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ 4 ಬಂಕರ್ ಬೆಡ್ಗಳಿದೆ. ಸುಸಜ್ಜಿತವಾದಂಥ ಬಂಕರ್ ಬೆಡ್ಗಳ ಜೊತೆಗೆ 2 ವಾಶ್ರೂಮ್ಸ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಮಕ್ಕಳಿಗೆ ಗಡಿಬಿಡಿ ಆಗೋದು ಬೇಡ. ಮಕ್ಕಳು ಆರಾಮಾಗಿ ಶಾಲೆಗೆ ಹೋಗೋದಕ್ಕೆ ಏನೇನು ಬೇಕು ಆ ವ್ಯವಸ್ಥೆಗಳನ್ನು ಇಲ್ಲಿ ಈ ಹಾಸ್ಟೆಲ್ ರೂಮಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಸ್ಟೆಲ್ಗೆ ಬಂದಿದ್ದೀನಿ, ಹಾಸ್ಟೆಲ್ನ ಮೆಸ್ಸಿಗೆ ಬಂದಿದ್ದೀನಿ. ಇಲ್ಲಿ ಫುಡ್ ವ್ಯವಸ್ಥೆ ಹೇಗಿದೆ ಅಂತ ಮಕ್ಕಳಿಗೆ ಬಹುತೇಕ ಪ್ರತಿದಿನವೂ ಒಂದು ಸ್ಪೆಷಲ್ ಮೀಲ್ಗಳನ್ನು ಕೊಡ್ತಾರೆ. ಪ್ರತಿದಿನವೂ ವಿಶೇಷವಾದ ಮೀಲ್. ಅದ್ರ ಜೊತೆಗೆ ನಾನ್ ವೆಜಿಟೇರಿಯನ್ಸ್ ಇದ್ದರೆ ಅವ್ರಿಗೂ ಕೂಡ ನಾನ್ ವೆಜ್ ಊಟದ ಫೆಸಿಲಿಟಿಯನ್ನು ಮಾಡಿಕೊಟ್ಟಿದ್ದಾರೆ. ನಾರ್ಮಲಾಗಿ ವೈಟ್ ರೈಸ್, ಯಾಕಂದರೆ ಎಲ್ಲರೂ ಬಹುತೇಕರು ತಿನ್ನೋದು ವೈಟ್ ರೈಸ್. ಬಟ್ ಕರ್ನಾಟಕದ ಕರಾವಳಿ ಭಾಗಕ್ಕೆ ಬಂದಾಗ ನಾವು ತಿನ್ನುವಂತಹ ಕುಚಲಕ್ಕಿ ಅಂತ ನಾವೇನು ಕರಿತೀವಿ, ಬಾಯ್ಲ್ಡ್ ರೈಸ್ ಅಂತ ಏನು ಕರಿತೀವಿ, ಅದರ ಊಟ ಕೂಡ ಇಲ್ಲಿದೆ. ಅದ್ರ ಜೊತೆಗೆ ಒಂದು ಸಾಂಬಾರು, ಎಲ್ಲ ಅತ್ಯದ್ಭುತವಾದಂಥ ಊಟವನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾಕೆ ಅತ್ಯದ್ಭುತ ಅಂತಂದರೆ ಇಲ್ಲಿ ಕೇವಲ ಮಕ್ಕಳು ಮಾತ್ರ ಅಲ್ಲ, ಈ ಶಾಲೆಯಲ್ಲಿ ಶಿಕ್ಷಣವನ್ನು ಕೊಡುವಂಥ ಶಿಕ್ಷಕರು ಕೂಡ ಇಲ್ಲೇ ಊಟ ಮಾಡ್ತಾರೆ. ಸೊ ಅವರಿಗೂ ಕೂಡ ಅದ್ಭುತವಾದಂಥ ಊಟವನ್ನು ಇಲ್ಲಿ ಪ್ರೊವೈಡ್ ಮಾಡಿಕೊಡ್ತಿದ್ದಾರೆ. ಸೊ ರುಟೀನ್ ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತಾರೆ ಸ್ಟಡಿ ಅವರ್ಸ್ಗೆ. ಆಮೇಲೆ ಯೋಗ ಇದೆ 6:30ಯಿಂದ 7:30 ತನಕ. ಆಮೇಲೆ 6:30ಯಿಂದ 8 ಗಂಟೆ ತನಕ ನಮ್ಮ ಬ್ರೇಕ್ಫಾಸ್ಟ್ ಇರುತ್ತೆ. ಆಮೇಲೆ ನಾವು ರೆಡಿ ಆಗ್ತೀವಿ ನಮ್ಮ ಕಾಲೇಜ್ಗೆ. ಆಮೇಲೆ 9 ಗಂಟೆಯಿಂದ 5 ಗಂಟೆ ತನಕ ನಮ್ಮ ಕಾಲೇಜ್ ನಡೆಯುತ್ತೆ. ದೆನ್ ವಿ ಹ್ಯಾವ್ ಅವರ್ ಬ್ರೇಕ್. ಇವಾಗ ನಾವು 12th ಸ್ಟ್ಯಾಂಡರ್ಡಲ್ಲಿ ಇರೋದ್ರಿಂದ ಇದು ಡೌಟ್ಸ್ ಕ್ಲಿಯರಿಂಗ್ ಸೆಷನ್ಸ್ ಎಲ್ಲ ಇದೆ ನಮ್ಗೆ ಇವಾಗ. ಇಲ್ಲಾಂದರೆ ಗೇಮ್ಸ್ ಇರ್ತಿತ್ತು ನಾರ್ಮಲಿ ಫ್ರಮ್ 5:30 to 6:30. ಆಮೇಲೆ ಭಜನೆ ಇದೆ. ತುಂಬ ತುಂಬ ರಿಫ್ರೆಶ್ ಆಗುತ್ತೆ ಭಜನೆ ವೇಳೆ ಎಲ್ಲ ನಮಗೆ. ಆಮೇಲೆ ವಿ ಹ್ಯಾವ್ ಅವರ್ ಫುಡ್ ಮತ್ತು ಸ್ಟಡಿ ಅವರ್ಸ್ ಹಾಕುವ. Actually, 10th ಅಲ್ಲಿ I got a very good percentage, 98.5. ಇಲ್ಲೇ ಓದಿದ್ದ 10th ಇಲ್ಲ ಆಯ್ತಾ ಬೇರೆ ಕಡೆ? ಬೇರೆ ಕಡೆ ಓದಿ ಬಂದಿತ್ತು. ಬಟ್ ಎಲ್ಲೋ ಒಂದೇ ನಂಬಿಕೆ ಇತ್ತು, ಒಳ್ಳೆ ಕೋಚಿಂಗ್ ಕೊಡ್ತಾರೆ. ಅವ್ರನ್ನ ಮೀಟ್ ಆದಾಗ ಅವ್ರ ಮಾತಲ್ಲೇ ಒಂದು ನಂಬಿಕೆ ಕಾಣಿಸತ್ತಲ್ಲ. ಸೊ ಜಾಯ್ನ್ ಆದೆ ಆ್ಯಂಡ್ ವಿ ಗಾಟ್ ಅ ವೆರಿ ಗುಡ್ ಕೋಚಿಂಗ್. ಫಸ್ಟ್ ಇಯರ್ ಓನ್ಲಿ ವಿ ಗಾಟ್ ಕೋಚಿಂಗ್. ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ವಿ ಆರ್ ವೆರಿ ವೆಲ್ ಕ್ವಾಲಿಫೈಡ್ ಟೀಚರ್ಸ್, PhD ಮಾಡಿರೋರು. ಸೊ ವೆರಿ ಗುಡ್ ಟೀಚಿಂಗ್ ಸ್ಟಾಫ್. ಓಕೆ, ಫುಡ್ ಬಗ್ಗೆ ಏನು ಅನಿಸುತ್ತೆ? ನಿಮ್ಮ ಫುಡ್ಡೇ ಡಿಫ್ರೆಂಟು, ನಮ್ಮ ಫುಡ್ಡೇ ಡಿಫ್ರೆನ್ಸು? ಚಿಕ್ಕಮಗಳೂರಲ್ಲಿ ಆಲ್ಮೋಸ್ಟ್ ಹೀಗೆ ಇರುತ್ತೆ ಫುಡ್. ಬಟ್ ಸ್ಟಿಲ್ ಇಲ್ಲಿ ಆ್ಯಸ್ ಅ ಹಾಸ್ಟೆಲ್ ಅಂತ ಕನ್ಸಿಡರ್ ಮಾಡಿದಾಗ ಗುಡ್ ಕ್ವಾಲಿಟಿ ಫುಡ್ ಕೊಡ್ತಾರೆ ಬೇರೆ ಹಾಸ್ಟೆಲ್ಸ್ಗೆ ಕಂಪೇರ್ ಮಾಡಿದ್ರೆ. ಆ್ಯಸ್ ಐಆಪ್ಸು ತುಂಬ ನಾನ್ ವೆಜ್ ಕೊಡೋದಾಗಿರ್ಬೋದು, ವಿತ್ ರೈಸ್ ಮತ್ತು ಡಿಫ್ರೆಂಟ್ ಫುಡ್ ತುಂಬ ಚೆನ್ನಾಗಿದೆ. ಓಕೆ, ವಾರ್ಡನ್ಸ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟು ಅಂತ ಸಾಮಾನ್ಯವಾಗಿ ಹಾಸ್ಟೆಲಲ್ಲಿ ಕೇಳೋ ಇದಲ್ವಾ? ಇಲ್ಲಿ ವಾರ್ಡನ್ಸ್ ಹೇಗಿದ್ದಾರೆ? ತುಂಬ ಲೈವ್ಲಿ, ಅಂದರೆ ನಮ್ಗೆ ಎಷ್ಟು ಬೇಕು ಅಷ್ಟರಲ್ಲಿ ಇರ್ತಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ, ಕೇರ್ ತಗೊಳ್ತಾರೆ.